ತುಮಕೂರು ಜಿಲ್ಲಾ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ತಡೆಯಾಜ್ಞೆ. ತಡೆಯಾಜ್ಞೆ ಇದ್ರೂ ರಾತ್ರೋರಾತ್ರಿ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಮುಂದಾದ್ರು. ಕೋರ್ಟ್ ತೀರ್ಮಾನದಿಂದ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರ. ತುಮಕೂರಿನಲ್ಲಿ ಕಾಂಗ್ರೆಸ್ ಭವನ ನಿರ್ಮಾಣ ಜಟಾಪಟಿಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ವಿವಾದಿತ ಜಾಗದ ಮೇಲಿನ ನಿರ್ಣಯದಿಂದ ರಾಜಕೀಯ ತಿರುವು ಪಡೆದುಕೊಳ್ಳುತ್ತಿದೆ. ಅಲ್ಲದೆ ಕಾಂಗ್ರೆಸ್ ಸರ್ಕಾರಕ್ಕೆ ತೀವ್ರ ಮುಜುಗರವನ್ನ ಉಂಟು ಮಾಡುತ್ತಿದೆ. ಹೌದು, ತುಮಕೂರು ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ವಿವಾದಿತ ಜಾಗದ ಮೇಲೆ ನ್ಯಾಯಾಲಯ ತಡೆಯಾಜ್ಞೆಯನ್ನ ನೀಡಿದೆ. ಇತ್ತ ತಡೆಯಾಜ್ಞೆ ನೀಡಿದ್ದರೂ ಕೂಡ ರಾತ್ರೋರಾತ್ರಿ ಕಾಂಗ್ರೆಸ್ ಭವನ ನಿರ್ಮಾಣ ಕಾಮಗಾರಿ ಮಾಡಿದ್ದಾರೆ ಎಂದು ಗಂಭೀರ ಆರೋಪ ಕೇಳಿಬಂದಿದೆ. ಹೌದು, ಕಳೆದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ರಾಜ್ಯ ಸರ್ಕಾರವು ತುಮಕೂರು ಮಹಾನಗರ ಪಾಲಿಕೆಗೆ ಸೇರಿದ್ದ ಮರಳೂರು ದಿಣ್ಣೆಯಲ್ಲಿರುವ ಸರ್ವೆ ನಂಬರ್ 87/1 ಮತ್ತು 87/2 2 ಎಕರೆ ಜಾಗವನ್ನ ರಾಜೀವ್ ಗಾಂಧಿ ಭವನ ಟ್ರಸ್ಟ್ಗೆ ಮಂಜೂರು ಮಾಡಿತ್ತು. ಈ ಜಾಗದ ಮೌಲ್ಯ 25 ಕೋಟಿಗೂ ಹೆಚ್ಚಾಗಿದೆ. ಆದರೆ 2 ಎಕರೆ ಜಮೀನು ಕೇವಲ 17 ಲಕ್ಷಕ್ಕೆ ಪರಭಾರೆ ಮಾಡಲಾಗಿದೆ ಎಂದು ಆರೋಪಿಸಲಾಗಿತ್ತು. ಕ್ಯಾಬಿನೆಟ್ನಲ್ಲಿ ಜಾಗ ಮಂಜೂರು ಆಗ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರು ತರಾತುರಿಯಲ್ಲಿ ರಿಜಿಸ್ಟ್ರಾರ್ ಮಾಡಿಕೊಳ್ಳಲು ಮುಂದಾಗಿದ್ದು ತುಮಕೂರಿನಲ್ಲಿ ಭಾರೀ ಹೈಡ್ರಾಮವೇ ಸೃಷ್ಟಿಯಾಗಿತ್ತು. ಇತ್ತ ಆಗಸ್ಟ್ 13ರಂದು ತೀವ್ರ ವಿವಾದದ ನಡುವೆಯೂ ರಿಜಿಸ್ಟ್ರಾರ್ ಮಾಡಿಸಿ ಕಾಂಗ್ರೆಸ್ ಭವನ ನಿರ್ಮಾಣ ಕಾರ್ಯಾರಂಭಕ್ಕೆ ಕಾಂಗ್ರೆಸ್ ಮುಂದಾಗಿತ್ತು. ಆದರೆ ಈ ಜಾಗವು ಗಂಗಮ್ಮ ಎಂಬುವವರ ಕುಟುಂಬಕ್ಕೆ ಸೇರಿದ್ದಾಗಿದ್ದು 2015ರಿಂದಲೂ ಕೋರ್ಟ್ನಲ್ಲಿ ಕೇಸ್ ನಡೆಸುತ್ತಿದ್ದರು. ಈ ನಡುವೆ ಅಕ್ಟೋಬರ್ 31ರಂದು ತುಮಕೂರು ಕೋರ್ಟ್ ಕಾಂಗ್ರೆಸ್ ಭವನ ನಿರ್ಮಾಣ ಮಾಡದಂತೆ ತಡೆಯಾಜ್ಞೆಯನ್ನ ನೀಡಿ ಆದೇಶವನ್ನ ಹೊರಡಿಸಿತ್ತು. ಆದರೆ ಕೋರ್ಟ್ನಿಂದ ತಡೆಯಾಜ್ಞೆ ನೀಡ್ತಾ ಇದ್ದಂತೆ ರಾತ್ರೋರಾತ್ರಿ ಶೀಟ್ ಹಾಕಿ ಕಾಮಗಾರಿ ಮಾಡಲು ಮುಂದಾಗಿದ್ರು. ಕೇಳಲು ಹೋದ್ರೆ ತಡೆಯಾಜ್ಞೆ, ಕಾಫಿ ತನ್ನಿ ಅಂತ ಹೇಳ್ತಾ ಇದ್ರು. ತಂದು ಕೊಟ್ಟ ಮೇಲೆ ಕಾಮಗಾರಿ ನಿಲ್ಲಿಸಿದ್ದಾರೆ ಎಂದು ಜಮೀನಿನ ವಾರಸುದಾರ ಸತೀಶ್ ಆರೋಪವನ್ನ ಮಾಡಿದ್ರು. ಇತ್ತ ಕಾಂಗ್ರೆಸ್ ಭವನ ನಿರ್ಮಾಣದ ಜಾಗಕ್ಕೆ ಅಕ್ರಮವಾಗಿ ಕರೆಂಟ್ ಕೂಡ ತಗೊಂಡಿದ್ದಾರೆ. ಸಾಮಾನ್ಯ ಜನರಿಗೆ ಆದ್ರೆ ಬಿ ಖಾತೆ ಎ ಖಾತೆ ತಗೊಂಡು ಬನ್ನಿ ಅಂತಾರೆ. ಆದ್ರೆ ಇವರಿಗೆ ಮಾತ್ರ ಏನೂ ಕೇಳಲ್ಲ. ಈ ಬಗ್ಗೆ ಬೆಸ್ಕಾಂಗೆ ತಿಳಿಸಿದ್ದು ಕರೆಂಟ್ ಕಟ್ ಮಾಡಿದ್ದಾರೆ ಎಂದು ಜಮೀನಿನ ವಾರಸುದಾರ ಸತೀಶ್ ಹೇಳಿದ್ರು. ಕೋರ್ಟಿಂದ ಮುಂಚೆಯಿಂದನೂ ಕೇಸ್ ಇದು ನಡೀತಿತ್ತು. ಮೊದಲೇ ತುಮಕೂರಲ್ಲಿ 10 ವರ್ಷ ಆಗಿದೆ ಕೇಸ್ ಹಾಕಿ. ನಾವು 10 ವರ್ಷದಿಂದ ಕೇಸ್ ನಡೀತಾ ಇದ್ರು. ಈ ನಡುವೆ ಬಂದು ಏನೋ ಕಾಂಗ್ರೆಸ್ ಭವನ್ ಟ್ರಸ್ಟ್ಗೆ ಇದು ಮಾಡ್ಕೊಂಡು ಮಾಡಿದ್ರಲ್ಲ, ಇದನ್ನು ಸಬ್ ರಿಜಿಸ್ಟ್ರಲ್ಲಿ ಹೋಗಿ ಪ್ರಶ್ನೆ ಮಾಡಿದ್ದೆವು ನಾವು. ಪ್ರಶ್ನೆ ಮಾಡಿದ್ರೆ ಅವಾಗ ಏನು ಮಾಡಿದ್ರು, ಕಾನೂನು ರೀತಿ ಒಳಗೆ ಏನು ಬೇಕೋ ಮಾಡ್ಕೊಂಡು ನಾವು ಕಾನೂನೆಲ್ಲ ಪಾಲನೆ ಮಾಡ್ಕೊಂಡು ಬಂದು ಕಾಂಗ್ರೆಸ್ ಭವನ್ ಕಟ್ತೀವಿ ಅಂತ ಹೇಳಿದರು. ಈಗ ಏಕಾಏಕಿ ಬಂದುಬಿಟ್ಟು ನೈಟೇ ಬಂದು ಈ ಥರ ಎಲ್ಲ ಇದು ಮಾಡು. ನಮಗೆ 1ನೇ ತಾರೀಕು ತುಮಕೂರು ಕೋರ್ಟ್ ಸಿವಿಲ್ ಕೋರ್ಟಲ್ಲೇ ನಮಗೆ ಸ್ಟೇ ಸಿಕ್ಕಿದೆ. ಪರ್ಮನೆಂಟ್ ಸ್ಟೇ ಕೊಟ್ಟವ್ರು, ಇಲ್ಲೇನು ಮಾಡಬಾರ್ದು, ಕಾಮಗಾರಿ ಏನು ನಡಿಬಾರ್ದು ಇಲ್ಲಿ ಅಂತ ಮಾಡವ್ರೆ. ಆದರೆ ಇವ್ರೇನು ಮಾಡಿಬಿಟ್ರು, ನೈಟೇ ಇಲ್ಲಿ ಬಂದು ಈ ಗೇಟು ಪಾಟಿ ಅಲ್ಲಿ ಇಟ್ಕೊಂಡು ಅಲ್ಲಿ ಹಿಂದೆಗಡೆ ನಮ್ಮ ಶೆಡ್ ಇದೆ, ಆ ಶೆಡ್ಗೆ ಮುಂದೆಗಡೆ ಎಲ್ಲ ಕಾಂಗ್ರೆಸ್ ಭವನ್ ಅಂತ ಬೋರ್ಡ್ ಹಾಕ್ಕೊಂಡು ಇವರು ನೈಟೇ ಇದು ಮಾಡ್ತಾ ಇದ್ದಾರೆ. ಇಲ್ಲಿ ಸರ್ 1ನೇ ತಾರೀಕು ನಮಗೆ ಸ್ಟೇ ಬಂತು. ಅವತ್ತಿಂದ ಸ್ಟಾರ್ಟ್ ಮಾಡೋಕ್ಕೆ ಶುರುವಾದ್ರು ಇದು. ಆಮೇಲೆ ತಿರ್ಗಿ ಸ್ಟೇ ನಮಗೆ ಇದು ಆ ಕಾಪಿ ಕೊಡ್ರಿ, ಈ ಕಾಪಿ ಕೊಡ್ರಿ, ಒರಿಜಿನಲ್ ಕಾಪಿ ಕೊಡ್ರಿ, ಅದನ್ನು ಕೊಡ್ರಿ. ಆಯಿತು, ಒರಿಜಿನಲ್ ಕಾಪಿ ತಂದು ಕೊಟ್ಟ ಮೇಲೆ ನಿಲ್ಲಿಸಿದ್ದಾರೆ ಕೆಲಸ. ಈಗ ಮಾಡ್ತಾಯಿಲ್ಲ. ಆದ್ರೂ ಬರ್ತಾರೆ ನಮಗೆ ಅವರ ಚಂದ್ರಶೇಖರ ಗೌಡರು ಹೇಳಿದ್ದಾರೆ ಅದೇನು ಮಾಡ್ಬೇಕಂತೆ, ಇದೇನೋ ಮಾಡ್ಬೇಕಂತ. ಕೋರ್ಟಲ್ಲಿ ಬೋರ್ಡ್ ಕೇಸ್ ಐತೆ ಅಂತ ನಾವು ಬೋರ್ಡ್ ಹಾಕಿದ್ದೀವಿ ಅಲ್ಲಿ. ಅದು ನೋಡಿದ್ರೆ ಗೊತ್ತಾಗುತ್ತಲ್ವ ಸರ್ ಅವ್ರಿಗೆ. ಇವರು ಬಂದು ನಮಗೆ ಭಾರಿ ತೊಂದರೆ ಕೊಡ್ತಾರೆ. ಕೋರ್ಟಲ್ಲಿ ಪ್ರಕರಣ ನಾವು ಕೋರ್ಟ್ ಏನಾಗ್ತೈತೋ ಅದರಂತೆ ಆಗಲಿ. ನಮ್ಮ ಕೋರ್ಟ್ ಹತ್ತೆ ನಾವು ಬದ್ಧ. ಕೋರ್ಟಲ್ಲಿ ಇರ್ಬೇಕಾದ್ರೆ ಬಂದು ನೈಟೆಡ್ ಕರೆಂಟ್ ನೋಡಿ ಸರ್, ಇದು ನಮ್ಗೆ ಯಾರಿಗಾನ ಸಾಮಾನ್ಯ ಕರೆಂಟು ಒಬ್ರಿಗೆ ಕೊಡಬೇಕಾದ್ರೆ ಈ ಖಾತಾ ತಾಂಬ, ಬಿ ಖಾತಾ ತಾಂಬ, ಅತ್ತಾಂಬ, ಇತ್ತಾಂಬ ಅಂತಾರೆ. ಇವರು ಜನರೇಟರ್ ಇಟ್ಕೊಂಡಿಲ್ಲ, ಏನು ಇಟ್ಕೊಂಡಿಲ್ಲ. ನೋಡಿ ಅಲ್ಲಿ ಕಂಬದಲ್ಲಿ ಹಾಕೊಂಡು ಹೊಡೆದಿದ್ದಾರೆ. ನಿಮಗೆ ಮೊದಲ ಜಯ ಸಿಕ್ಕೈತೆ. ನಮ್ಗೆ ಕಾನೂನು ಮೇಲೆ ನಂಬಿಕೆ ಇದೆ ಸರ್. ನಮಗೆ ಕಾನೂನು ಮೇಲೆ ನಂಬಿಕೆ ಇದೆ. ಕಾನೂನು ಯಾವತ್ತೂ ನಾವು ಗೌರವ ಕೊಡ್ತೀವಿ. ಈ ತುಮಕೂರು ಕೋರ್ಟಲ್ಲೂ ನಮಗೆ ನ್ಯಾಯ ಸಿಕ್ಕಿದೆ. ಈಗ ಹೈಕೋರ್ಟಲ್ಲೂ ಕೇಸ್ ಇದೆ, ಪೆಂಡಿಂಗ್ ಐತೆ. ಇಲ್ಲ ಅಲ್ಲಿ 10 ವರ್ಷ ಆಗಿದೆ ಸರ್ ನಾವು ಕೇಸ್ ಹಾಕಿ. ಕೇಸ್ ಇದ್ದಂಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡೆ ಅನಧಿಕೃತವಾಗಿ ಮಾಡ್ಕೊತಾ ಇದ್ದಾರೆ. ಮಾಡ್ಕೊಂಡ್ರೆ ಏನು ಉಳಿತಾ ಹೋಯ್ತು, ಡಾಕ್ಯುಮೆಂಟ್ ನೋಡಲೇಬೇಕಲ್ವ. ಕೋರ್ಟ್ ಇವ್ರನ್ನೆಲ್ಲ ಏನೇನು ಮಾಡ್ತಾರೆ, ಇವ್ರ ಆಕ್ಟಿವಿಟೀಸ್ ಏನು ಎಲ್ಲ ಗಮನಿಸ್ತಾ ಇರ್ತೈತೆ ಅಲ್ಲಿ ಕೋರ್ಟ್ ಕೂತ್ಕೊಂಡು. ಇಲ್ಲಿ ಸುಮ್ಮನೆ ನಾವು ಆಟ ಆಡ್ಕೊಬೋದು ಅಷ್ಟೇ, ಏನು ಬೇಕು ಏನು ಮಾಡ್ಕೊಂಡು ನಡೆಯಲ್ಲ ಇಲ್ಲೆಲ್ಲ. ಆದ್ದರಿಂದ ನಾವು ಬಂದು ಕೇಳಿದ ಮೇಲೆ ನಿಲ್ಲಿಸಿದ್ದಾರೆ. ಈಗ ಆದ್ರೂ ಸಂಧಿ ಒಳಗೆ ಒಬ್ರು ಆ ಕಡೆ ಒಬ್ರು ಈ ಕಡೆ ಒಬ್ರು ಬಂದು ಪೇಂಟ್ ಬರೆಯೋಕೆ ಕೇಳವ್ರೆ, ಅದು ಬರೆಯೋಕೆ ಕೇಳೋರು, ಇದು ಬರೆಯೋಕೆ ಕೇಳೋರು ಅಂತ ಹೇಳ್ಬಿಟ್ಟು ಭಾರಿ ತೊಂದರೆ ಕೊಡ್ತಾರೆ. ಈ ಕರೆಂಟಿನ ಕೊಟ್ಟಿದ್ದಕ್ಕೆ ಇದೆಲ್ಲ ಆಗಿದ್ದು. ಕರೆಂಟ್ ಇಲ್ಲ ಅಂದಿರ ಸರ್ವಿಸ್ ಕೊಟ್ಟಿದ್ದೆ ಕೊಡಲಿ ನನಗೆ.
ನಾವು ಮೊನ್ನೆ ಹೋಗಿ ಸರ್ವಿಸ್ ಕೇಳಿದ್ದೀವಲ್ಲಿ ಏನೋ ಸರ್ವಿಸ್ ತಾಂಡಾರ ಟೆಂಪ್ರವರಿಗೆ ಇಂಪ್ರೂವರ್ ತಾಂಡವ್ರ ಅಂತ ಇಲ್ಲ ಯಾವುದೂ ತಾಂಡಿಲ್ಲ ಅಂತ ಹೇಳೋರು. ನಾವು ಇವಾಗಲೇ ಟೆಂಪ್ರವರಿಗೆ ಅಲ್ಲಿ ಹೋಗ್ಬಿಟ್ಟು KB ಕೊಟ್ಟು ಬಂದಿದ್ದೀವಿ, ಇದಕ್ಕೆ ಯಾವುದೇ ಥರ ಕರೆಂಟ್ ಏನು ಕೊಡಬಾರ್ದು ಅಂತ ಹೇಳ್ಬಿಟ್ಟು. ಏನು ಸರ್, ಸಾಮಾನ್ಯ ಜನಕ್ಕೆ ಒಂದು ಕಾನೂನು ಏನೋ ನಾವು ಒಂದು ಸ್ವಲ್ಪ ಹಿಂದುಳಿದವ್ರಿಗೋದವ್ರು ಈ ಥರ ನಾವು ಮಾಡೋದು. ಹಾಂ, ನಾವು ಏನು ಜಮೀನು ಮಡ್ಕೊಳ್ಳೋದೇ ಬೇಡವಾ ಇಲ್ಲೆಲ್ಲೂ ಆಯಿತು. ಇದನ್ನು ಮಹಾನಗರ ಮುಂದಿನ ದಿನಗಳಲ್ಲೂ ಜಯ ಸಿಗುತ್ತೆ ಜಯ ಸಿಗುತ್ತೆ ನಂಬಿಕೆ ಇದೆ ಸರ್, ನಮ್ಮ ಕಾನೂನು ಮೇಲೆ ನಂಬಿಕೆ ಇದೆ ನಮಗೆ. ಇನ್ನು ವಿವಾದಿತ ಜಾಗದ ವಿಚಾರವಾಗಿ ತುಮಕೂರು ನ್ಯಾಯಾಲಯ ಹಾಗೂ ಹೈಕೋರ್ಟ್ನಲ್ಲಿ ವಿಚಾರಣೆಯನ್ನ ನಡೆಸುತ್ತಿದ್ದರು. ಇದೇ ವೇಳೆಯೇ ಸರ್ಕಾರ ನಿಯಮಗಳನ್ನ ಗಾಳಿಗೆ ತೂರಿ ಕಾಂಗ್ರೆಸ್ ಭವನ ನಿರ್ಮಾಣ ಮಾಡಿ ಎಡವಟ್ಟು ಮಾಡಿಕೊಂಡಿದೆ. ರಾಜ್ಯ ಸರ್ಕಾರದ ನಡೆಗೆ ತುಮಕೂರು ಜಿಲ್ಲಾ ಬಿಜೆಪಿ ತಿರುಗಿ ಬಿದ್ದಿದೆ. ಇಷ್ಟೆಲ್ಲಾ ವಿವಾದಗಳು ಇದ್ರೂ ಕೂಡ ಜಿಲ್ಲಾ ಕಾಂಗ್ರೆಸ್ ನಾಯಕರು ತುಟಿ ಬಿಚ್ಚದಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಈ ವಿವಾದ ಮುಂದಿನ ದಿನಗಳಲ್ಲಿ ಯಾವ ರೀತಿ ತಿರುವು ಪಡೆದುಕೊಳ್ಳಲಿದೆ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.